ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 86. ಮೃಷಾ ಕೃತ್ವಾ ಗೋತ್ರಸ್ಖಲನಮಥ ವೈಲಕ್ಷ್ಯ ನಮಿತಂ ಲಲಾಟೆ ಭರ್ತಾರಂ ಚರಣಕಮಲೆ ತಾಡಯತಿ ತೇ ಚಿರಾದಂತಶಲ್ಯಂ ದಹನಕೃತಮುನ್ಮೂಲಿತವತಾ ತುಲಾಕೋಟಿಕ್ವಾಣೈಃ ಕಿಲಿಕಿಲಿತಮೀಶಾನರಿಪುಣಾ. ಹೇ ಭಗವತಿ, ನಿನ್ನ ಪತಿಯಾದ ಸದಾಶಿವನು ನಿನ್ನಲ್ಲಿ ಅನುರಾಗವನ್ನು ಪ್ರಕಟಿಸುತ್ತಿರುವಾಗ ಅಕಸ್ಮಾತ್ತಾಗಿ ಪರಸ್ತ್ರೀಯ ಹೆಸರನ್ನು ಕರೆದು ನಾಚಿಕೆಯಿಂದ ನಿನ್ನ ಮುಂದೆ ನಮಸ್ಕರಿಸಲು ನೀನು ನಿನ್ನ ಅಡಿದಾವರೆಗಳಿಂದ ಅವನ ಹಣೆಯನ್ನು ಒದೆದೆ. ಆಗ ತನ್ನನ್ನು ದಹಿಸಿದ್ದರಿಂದ ಉಂಟಾದ ಬಹಳ ಕಾಲದ ಹೃದಯ ವೇದನೆಯನ್ನು ಉನ್ಮೂಲನ ಮಾಡಿಕೊಂಡ ಶಿವಶತ್ರುವಾದ ಮನ್ಮಥನು ನಿನ್ನ ಕಾಲಂದುಗೆಗಳ ಧ್ವನಿಗಳಿಂದ ಕಿಲಕಿಲ ಶಬ್ದ ಮಾಡಿದನು. ಇಲ್ಲಿ ದೇವಿಯ ಕಾಲಂದುಗೆಗಳ ಶಬ್ದವನ್ನು ಮನ್ಮಥನ ಜಯಘೋಷವೆಂದು ಹೇಳಿದೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 87. ಹಿಮಾನಿ ಹಂತವ್ಯಂ ಹಿಮಗಿರಿ ನಿವಾಸೈಕಚತುರೌ ನಿಶಾಯಾಂ ನಿದ್ರಾಣಂ ನಿಶಿಚರಮಭಾಗೇ ಚ ವಿಶದೌ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿ ಸೃಜಂತೌ ಸಮಹಿನಾಂ ಸರೋಜಂ ತ್ವತ್ಪಾದೌ ಜನನಿ ಜಯತಶ್ಚಿತ್ರಮಿಹ ಕಿಂ. ಹೇ ಜನನಿ, ಹಿಮವತ್ ಪರ್ವತದಲ್ಲಿ ಸಂಚರಿಸಲು ಸಮರ್ಥವೆನಿಸಿದ, ರಾತ್ರಿಯಲ್ಲಿಯೂ ಹಗಲಿನಲ್ಲಿಯೂ ಬೆಳಗುತ್ತಿರುವ, ಸಮಯಾಚಾರ ಪರಾಯಣರಿಗೆ ಸಂಪತ್ತನ್ನು ವಿಶೇಷವಾಗಿ ಅನುಗ್ರಹಿಸುತ್ತಿರುವ ನಿನ್ನ ಚರಣಗಳು ಹಿಮದಿಂದ ನಾಶವಾಗುವಂತಹ, ರಾತ್ರಿಯಲ್ಲಿ ಮುಚ್ಚಿಕೊಳ್ಳುವಂತಹ, ಲಕ್ಷ್ಮಿಗೆ ನಿವಾಸವೆನಿಸಿದ ತಾವರೆಯನ್ನು ಗೆಲ್ಲುವುದು ಏನಾಶ್ಚರ್ಯ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 88. ಪದಂತೆ ಕೀರ್ತೀನಾಂ ಪ್ರಪದಮಪದಂ ದೇವಿ ವಿಪದಾಂ ಕಥಂ ನೀತಂ ಸದ್ಭಿಃ ಕಠಿನಕಮಠೀ ಕರ್ಪರತುಲಾಂ ಕಥಂ ವಾ ಬಾಹುಭ್ಯಾಂ ಉಪಯಮನಕಾಲೇ ಪುರಭಿದಾ ಯದಾದಾಯನ್ಯಸ್ತಂ ದೃಶದಿ ದಯಮಾನೇನ ಮನಸಾ. ಹೇ ಭಗವತಿ, ಕವಿಗಳು ನಿನ್ನ ಕೀರ್ತಿಶಾಲಿಯಾದ ಮೃದುವಾದ ಪಾದ ಕಮಲಗಳನ್ನು ಹೇಗೆ ತಾನೇ ಹೆಣ್ಣಾಮೆಯ ಕಠಿಣ ಬೆನ್ನಿಗೆ ಹೋಲಿಸಿದರು. ಸದಾಶಿವನು ವಿವಾಹ ಕಾಲದಲ್ಲಿ ಈ ಕೋಮಲ ಪಾದಗಳನ್ನು ಕಲ್ಲಿನ ಮೇಲೆ ಹೇಗೆ ಎತ್ತಿ ಇಟ್ಟನು. ಅಶ್ಮಾರೋಹಣ ವಿವಾಹ ಕಾಲದಲ್ಲಿ ಹೆಣ್ಣಿನ ಪಾದಗಳನ್ನು ಕಲ್ಲಿನ ಮೇಲೆ ಎತ್ತಿಡುವ ಸಂಪ್ರದಾಯ ಇಲ್ಲಿ ಸೂಚಿತವಾಗಿದೆ. ಸೌಂದರ್ಯ ಲಹರಿ ಶ್ಲೋಕ ಸಂಖ್ಯೆ 89. ನಖೈರ್ನಾಕಸ್ತ್ರೀಣಾಂ ಕರಕಮಲ ಸಂಕೋಚ ಶಶಿಭಿಃ ತರೂಣಾಂ ದಿವ್ಯಾನಾಂ ಹಸತ ಇವತೆ ಚಂಡಿಚರಣೌ ಫಲಾನಿ ಸ್ವಸ್ಥೇಭ್ಯಃ ಕಿಸಲಯಕರಾಗ್ರೇಣ ದದತಾಂ ದರಿದ್ರೇಭ್ಯೋ ಭದ್ರಾಂ ಶ್ರಿಯಮನಿಶಮಹ್ನಾಯ ದದತೌ. ಹೇ ಚಂಡಿ, ನಿನ್ನ ಪಾದಗಳು ದೇವತಾ ಸ್ತ್ರೀಯರ ಕರಕಮಲಗಳನ್ನು ಮುಚ್ಚಿಸುವುದರಲ್ಲಿ, ಎಂದರೆ ನಮಸ್ಕರಿಸುವಾಗ ಕೈ ಜೋಡಿಸುವಿಕೆ, ದರಿದ್ರರಿಗೆ ಶಾಶ್ವತವಾದ ಐಶ್ವರ್ಯವನ್ನು ಕೊಡುವುದರಲ್ಲಿ, ದೇವತೆಗಳಿಗೆ ಫಲಗಳನ್ನು ಕೊಡುವುದರಲ್ಲಿ ಕಲ್ಪವೃಕ್ಷವನ್ನು ನಾಚಿಸುವಂತಿದೆ. ನಿನ್ನ ಕಾಲುಗುರುಗಳ ಕಾಂತಿ ಚಂದ್ರಕಾಂತಿಯನ್ನು ಮೀರಿಸುವಂತಿದೆ.
ಚಂದ್ರದರ್ಶನವಾದ ಕೂಡಲೇ ತಾವರೆ ತನ್ನ ದಳಗಳನ್ನು ಮುಚ್ಚುವುದರ ಉಪಮೆಯೊಂದಿಗೆ ದೇವಿಯ ಮಹಾತ್ಮೆಯ ವರ್ಣನೆ ಇಲ್ಲಿದೆ. ಸೌಂದರ್ಯಲಹರಿ ಶ್ಲೋಕ ಸಂಖ್ಯೆ 90. ದದಾನೆ ದೀನೇಭ್ಯಃ ಶ್ರಿಯಮನಿಶಮಾಶಾನುಸದೃಶೀಂ ಅಮಂದಂ ಸೌಂದರ್ಯಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರಸ್ತಬಕಸುಭಗೆ ಯಾತು ಚರಣೆ ನಿಮಜ್ಜನ್ಮಜ್ಜೀವಃ ಕರಣಚರಣಃ ಷಟ್ಚರಣತಾಂ. ಹೇ ಭಗವತಿ, ದೀನರಿಗೆ ಆಸೆಗೆ ತಕ್ಕಂತೆ ಸಂಪತ್ತನ್ನು ಯಾವಾಗಲೂ ಕೊಡುತ್ತಿರುವ, ಅಧಿಕವಾಗಿ ಸೌಂದರ್ಯ ಸಮೂಹದ ಪುಷ್ಪರಸವನ್ನು ಎರಚುತ್ತಿರುವ, ಕಲ್ಪವೃಕ್ಷ ಗುಚ್ಛದ ಹಾಗೆ ಸೌಭಾಗ್ಯವುಳ್ಳ ನಿನ್ನ ಚರಣದಲ್ಲಿ ಪಂಚೇಂದ್ರಿಯ ಮನಸ್ಸುಗಳೆಂಬ 6 ಕಾಲುಗಳುಳ್ಳ ನನ್ನ ಜೀವನು ಮುಳುಗಿ ಜೇನುದುಂಬಿಯ ಭಾವವನ್ನು ಹೊಂದಲಿ.